ಅತಿ ಹಗುರಾಗಿ ಹೇಳಿಕೊಡುವುದು. ಬಹಳ ಹೇಳಿದರೆ ಬಹಳ ಗೊಂದಲಮಯ ಆಗುತ್ತದೆ ಹೊಸದಾಗಿ ಕಲಿಯೋರಿಗೆ. ಗೊಂದಲವಿಲ್ಲದೆ ಹೇಳಿದರೆ ಸ್ವಲ್ಪ ವಿದ್ಯೆ ಹತ್ತುತ್ತದೆ ತೆರಿಗೆ. ಸ್ಟೇಟ್ ರೋಡ್ನಾಗ ಗಾಡಿ ಕೊಟ್ರ ಕ್ರಾಸ್ ಬಂದ್ರೆ ಹ್ಯಾಂಡಲ್ ಟೂರ್ಬೇಕಪ್ಪ ಅಂದ್ರೆ ನೀವು ಕಲಿತೀರಿ ಹೊಳೆ ಹಾಗಿದ್ದಂಗಿರು ಎಲ್ಲಾನು ಕ್ರಾಸ್ ಹೊಡಿ ಇಲ್ಲ ಅಂತ ಹೇಳಿ ನಿಮಗೆ ಭಾಳ ಬಂಡ ಹಾಕಿ. ಸ್ಟೇಟ್ ರೋಡ್ನಾಗ ಕ್ರಾಸ್ ಹೊಡಿ ಅಂದ್ರೆ ಏನು ಅರ್ಥ ಕಟ್ಟಿ ನಿಮಗೆ ಅರ್ಥ ಆಗೋಲ್ಲ. ಸ್ಟೇಟ್ ರೋಡ್ ಕಟ್ಟಿ ಕ್ರಾಸ್ ಹೊಡಿ ಅಂದ್ರೆ ಏನು ಹೇಳ್ತಾನೆ ಅನ್ಸ್ತಾರೆ. ನಿಮ್ಗೆ ಮಾಡೋದು ಕ್ಲಿಯರಿಗೆ ಎಷ್ಟು ಸಾಧ್ಯ ಕಟ್ಟಿ ಅಷ್ಟು ಕ್ಲಿಯರಾಗಿ ಹೇಳ್ಕೊಡ್ತೀವಿ. ಎಷ್ಟು ಕ್ಲಿಯರಿಟಿ ಹೇಳ್ತೀವಲ್ಲ, ಎಷ್ಟು ಸೌಮ್ಯ, ಎಷ್ಟು ಸಹನ ಇದ್ರದ್ದು ಮೆಜರ್ಮೆಂಟ್ ತಿಳಿಯಾಕತ್ತೆ ನಿಮಗೆ ಅರ್ಥ ಆಕತಿ. ಇಲ್ಲಾಂದ್ರೆ ಈಗ ನಿಮ್ಗೆ ಡ್ರೈವಿಂಗ್ ಕಲಿಯಾಕ ಹೈವೇ ರೋಡ್ನಾಗ ತೊಗೊಂಡು ಹೋಗಿ ಅಲ್ಲಿ ಒಂದು ಕ್ರಾಸ್ ಹೊಡಿಪ ಗಾಡಿ ಸ್ಟೇಟ್ ರೋಡ್ನಾಗ ಅದು ಅರ್ಥ ಆಗೋದಿಲ್ಲ. ಅದಕ್ಕೆ ಕ್ಲಿಯರಾಗಿ ಹೇಳ್ತೀವಿ. ಕ್ಲಿಯರಿಟಿನ ಮೊದಲು ತಿಳಿಯೋದು ಹಿಂಬಾಗಿನ ಲೂಸ. 7 4 ಪಾಯಿಂಟ್ ಹೇಳಿದ್ದು ಅರ್ಥ ಆಗಬೇಕು. ಕಟಿಂಗ್ನಲ್ಲಿ ಎಕ್ಸ್ಪ್ರೆನ್ಸ್ ತಿಳ್ಕಿ ಪಟ್ಟೆ ಅಂತ ಹೇಳಿ ನಿಮಗೂ ಅರ್ಥ ಆಗೋಲ್ಲ. 12 ಕೂಡಿಸ್ಕೊಂಡು ಹಾಕಿದ್ರು ಅರ್ಥ ಆಗೋಲ್ಲ. ಹೇಳಾಕಟ್ಟಿದ್ದು ಒಂದು ಟೂಕರ್ ಬಂದು ಕೈಯಾಗ ಹೋಗ್ಬೇಕಾರೆ ಹೇಳಿ 2 ಪಾಯಿಂಟ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಅದ್ರ ಸೇಮ್ ಲೈನ್ ಅರ್ಥ ಆಗುತ್ತಾ. 18 4 ಪಾಯಿಂಟ್ 18 4 ಪಾಯಿಂಟ್ ಶೋಲ್ಡರ್ ಪೋನೆ 6 ಇಂಚ್. ಪೋನೆ 6 ಅಂದ್ರೆ 6 ಇಂಚ್ 2 ಪಾಯಿಂಟ್ ಕಡಿಮೆ. ನೀವು 6 ಇಂಚ್ 2 ಪಾಯಿಂಟ್ 6 ಇಂಚ್ 2 ಪಾಯಿಂಟ್ ಕಡಿಮೆ ಬರ್ರಿ ಶೋಲ್ಡರ್ ಅಂದ್ರೆ 11 ಇಂಚ್. ಅದಕ್ಕೆ 2 ಪಾಯಿಂಟ್ ಅರ್ಧ ಇಂಚ್ ಸೇರಿಸ್ಕೊಂಬಿಡ್ರಿ ಹಿಂಭಾಗ. ಅದೇ 6 ಇಂಚ್ ತೊಗೊಂಡಿವಿ. 7 ಇಂಚ್ 4 ಪಾಯಿಂಟ್ 7 ಇಂಚ್ 4 ಪಾಯಿಂಟ್ 7 ಇಂಚ್ 4 ಪಾಯಿಂಟ್ ಇಷ್ಟು ತೊಗೊಂಡ್ಬಿಡ್ರಿ ನೀವು ಟೋಟಲ್. 7 ಇಂಚ್ 4 ಪಾಯಿಂಟ್ ಅಂದ್ರೆ ಇಷ್ಟೊಂದು ಲೈನ್ ಹೋಗ್ರಿ ಕೈಗೆ ಹೊಡ್ಕೊಂಡು ಏನು ಮಾಡಪ್ಪ ಅಂದ್ರೆ ನಿಮ್ಗೆ ಅರ್ಥ ಆಗಪ್ಪ ಅಂದ್ರೆ ಇದೊಂದು ಸ್ಟ್ರೇಟ್ ಗೇಜ್ ಹಾಕೋರಿ. ಕೈಯಾಗಿ ಕಟ್ ಮಾಡ್ಕೊಳ್ರಿ ಆಯ್ತಾ ಸ್ಟ್ರೇಟ್. ಆಮೇಲೆ ಏನು ಮಾಡಿರಿ ಎಷ್ಟು ಆಗೋದಾದ್ರೆ 6 ಇಂಚ್ ಐತೆ ಹೌದು. 6 6 12 12ಕ್ಕೆ 4 ಇಂಚ್ ಸೇರ್ಸ್ಕೊಂಡ್ಬಿಡ್ರಿ. ನೋಡಿ 1 2 3 4 4 ಇಂಚ್ ಸೇರಿ ಈಗ ಮಾರ್ಕ್ ಮಾಡಿರಿ ಆಯಿತಾ. ಈಗ ಒಂದು ಸ್ಟ್ರೇಟ್ ಮಾರ್ಕ್ ಹಾಕೋರಿ ಆಯಿತಾ. ಏನು ಮಾಡಿರಿ ಕಟ್ ಮಾಡಬೇಕು. ಕಟಿಂಗ್ ಹೇಳುತ್ತಾ ಹೊಂಟಾರೆ ಬಹಳ ಸ್ಟಾಪ್. ಈಜಿ ಮೆಥಡ್ ಹೇಳುತ್ತಾ ಹೊಂಟ್ರೆ ಈಜಿ ಕಟಿಂಗ್ ಆಗುತ್ತೆ ಆಯಿತಾ. ಎಷ್ಟು ಆಯ್ತಾಯ್ತು ಸರ್. ಏನು ಮಾಡೋದಂದ್ರೆ ಹೀಗೆ ಬಿಚ್ಚಬೇಕು. ಬಿಚ್ಚಿದೆ ಇದನ್ನು ಹೀಗೆ ಒಗಿಬೇಕು ಆಯಿತಾ. ಇಲ್ಲ ಲೈನ್ ಹಾಕೋರಿ. ಲೈನ್ ಅಂದ್ರೆ ಗಿಡಿ ಹಂಗೆ ಹೋಗಿರಿ ಅಂದರೆ ಒಳಿಸಿ ಹಾಕ್ಬೇಡಿ ಆಯಿತಾ. ರೆಡಿ ತಗೊಳ್ಳಿಗ ಈಗ ಈಗ ಎಷ್ಟು ಬಿಡಬೇಕಪ್ಪ ನಮ್ಮದು ಅಂದ್ರೆ ವಾಷಿಂಗ್ ರೂಪಾಯಿ ಪೋಣಿ 2 ಆಯಿತಾ. ಅವೆಲ್ಲ ತೊಗೋಬೇಕು. ತೊಗೊಂಡ್ರೆ ಎಷ್ಟು ತೊಗೋಪ್ಪ ಅಂದ್ರೆ 10 ಇಂಚ್ ಕೊಟ್ಟಾಗ 10 ತೋರಿ ಆಯಿತು. ಏನು ಬಿಚ್ಚೋದು ಇಲ್ಲಿ ಕತ್ರಿ ಪಾಸ್ ಮಾಡೋದು ಆಯಿತಾ. ಸರಿ ಅವು ಎರಡು ತೋರ ಈಸಿ ಮೆಥಡ್ ಆದ್ರೆ ಸ್ಟಪ್ ಬೈ ಸ್ಟಪ್ ಹೇಳಿದ್ರೆ ಭಾಳ ಸ್ಟಪ್ ಆಕೈತಿ. ಶೋಲ್ಡರ್ ನೆಕ್ಸ್ಟ್ ಎಷ್ಟಿದೆ ಫೋನ್ 6 ತೊಗೊಂತಿದ್ವಿ. 6 ಇಂಚ್ 2 ಪಾಯಿಂಟ್ 6 ಇಂಚ್ 2 ಪಾಯಿಂಟ್ ಆಯ್ತು. ಎಷ್ಟು ತೊಗೊಳ್ಳೋದು ಇಲ್ಲಿ ಬಡಿಯೋದು ಮಾರ್ಕೋಬೇಕು ನಿಮಗಂದ್ರೆ ಒಂದು ಶೋಲ್ಡರ್ ಲೆಕ್ಕ 5 ಇಂಚ್ 1 ಪಾಯಿಂಟ್ ಸವ ಇದೆ ಅಂದ್ರೆ 5 ಇಂಚ್ 2 ಪಾಯಿಂಟ್. ಇಲ್ಲೇ ಸ್ವಲ್ಪ ಇಳಿಸ್ಕೊಂಡ್ಬಿಡ್ರಿ 2 ಇಂಚ್ 1 ಪಾಯಿಂಟ್. ಇಲ್ಲೇ 3 ಇಂಚ್ 2 ಪಾಯಿಂಟ್ ತೊಗೊಳ್ಳಿ ಡೌನಿಗೆ ಮಾರ್ಕ್ ಮಾಡ್ಕೊಡಿ. ಕಟಿಂಗ್ ಮಾಡ್ಕೊಡಿ.
ಸೇಮ್ ಇನ್ನೊಂದು ಶೋಲ್ಡರ್ ತಗೊಂಡ್ಬಿಡ್ರಿ. ಡಬಲ್ ಶೋಲ್ಡರ್ ಹಚ್ಕೋಬೋದು, ಸಿಂಗಲ್ ಶೋಲ್ಡರ್ ಹಚ್ಕೋಬೋದು, ಅಡಿಗೆ ಅದೇನು ತೊಂದರೆ ಇಲ್ಲ. ಮತ್ತು ಡಬಲ್ ಶೋಲ್ಡರ್ ಹಚ್ಚಿರಿ, ಶರ್ಟ್ ಸ್ವಲ್ಪ ಸೂಪರ್ ಹಾಕೊಂಡು ಶರ್ಟ್ ರೆಡಿ ಆಯ್ತು. ಕಟಿಂಗ್ ಫುಲ್ ಕ್ಲಿಯರಿಟಿ ಶರ್ಟ್ ಕಟಿಂಗ್ ರೆಡಿ ಆಯಿತು. ಹಿಂಭಾಗ ತೋಳು ಶೋಲ್ಡರ್ ಇದು ರೆಡಿ ಆಯಿತು. ಇದು ಏನು ಫ್ರೆಶ್ ಮಾಡೋಕೆ, ಕಾಲರ್ ಫ್ರೆಶ್ ಮಾಡೋಕೆ ಕಡೆಗೆ ಇದನ್ನು ತೆಗೆದಿಡ್ದು ಆಮೇಲೆ ಕಾಲರಿಗೆ ಬೇಕಾಕತಿ ಇಸ್ತ್ರಿ ಮಾಡ್ಕೊಳಕ್ಕೆ ಅಲ್ಲೇ ಇರಲಿ. ಈಗ ಉಳಿದು ವೆಸ್ಟ್ ಇದು, ಉಳಿದು ವೆಸ್ಟ್ ಅಂದ್ರೆ ಕಪ್ಪು ಕಿಸೆಯೋದು ಬರ್ತೈತಿ. ಯಾವುದು ಸ್ಟಪ್ ಇರೋದಿಲ್ಲ, ತಿಳ್ಕೊಂಡು ಯಾವುದು ಸ್ಟಪ್ ಆಗೋದು ಇಲ್ಲ. ಹೇಳಿನಲ್ಲ, ಕಲಿಯುವಾಗ ಡ್ರೈವಿಂಗ್ ಕಲಿಯುವಾಗ ಸ್ಟೇಟ್ ರೋಡ್ನಾಗ ಹೋಗಿ ಹೆಂಡಲ್ ತಿರುಪ ಅಂದ್ರೆ ಬರೋದಿಲ್ಲ. ಹಂಗೆ ನಾವು ಕ್ರಾಸ ಭಾಳ ಹಾಕತ್ತೀವಿ, ಭಾಳ ಮಾರ್ಜಿನ್ ಹಾಕತ್ತೀವಿ, ಭಾಳ ನಿಮ್ಗೆ ಸ್ಟಪ್ ಅಂದ್ರೆ ಬರೋದಿಲ್ಲ.